ನೆಕ್ಸ್ಟ್, he wished that the tiger had not spared the boy. He wished that the tiger had not spared the boy. ಅಂತಂದ್ರೇನು, ಆತ ಏನಂತ ವಿಶ್ ಮಾಡ್ತಾನೆ? ವಿಶ್ ಅಂದ್ರೆ ಬೇಡಿಕೆ. ಏನ್ ವಿಶ್ ಬೇಡಿಕೆ? ಅವತ್ತಂದು ಹುಲಿ ಆತನನ್ನ ಉಳಿಸಬಾರ್ದಿತ್ತು, ಬಾಯನ್ನ ಆತನನ್ನ ಉಳಿಸಬಾರ್ದಿತ್ತು. ಸ್ಪೇರ್ ಅಂತಂದ್ರೇನು? ಉಳಿಸು. ಈ ವಾಕ್ಯದಲ್ಲಿ ಸ್ಪೇರ್ ಅಂತಂದ್ರೆ ಉಳಿಸಬಾರದಿತ್ತು ಜೀವಂತವಾಗಿ. ಓಕೆ, ಹೂ ಈಸ್ ಹಿ? ಹಿ ವಿಶ್ಡ್. ಯಾರು ವಿಶ್ ಮಾಡ್ತಿರೋದು ಈ ತರ? ಹಿಯರ್ ಹಿ ಮೀನ್ಸ್ ಸ್ವಾಮಿ. ಸ್ವಾಮಿ ವಿಶಸ್. ವೆನ್ ಡಿಡ್ ದ ಸ್ಪೀಕರ್ ಫೀಲ್ ಸೋ? ಯಾವಾಗ ಆತ ಈ ತರ ಫೀಲ್ ಮಾಡ್ತಾನೆ ಸ್ವಾಮಿ? ಸ್ವಾಮಿ ಯಾವಾಗ ಆಫೀಸ್ ರೂಮ್ ಅಲ್ಲಿ ಮಲಗಿದಾನೆ, ವೆನ್ ಹಿ ಸ್ಲೆಪ್ಟ್ ಅಲೋನ್ ಇನ್ ದ ಆಫೀಸ್ ರೂಮ್, ದೆನ್ ಹಿ ಫೆಲ್ಟ್ ದಿಸ್. ನೋಡಿ ಇಲ್ಲಿ, ವೆನ್ ಸ್ವಾಮಿ ವಾಸ್ ಫೋರ್ಸ್ಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಲೋನ್, ಹಿ ಫೆಲ್ಟ್ ಸೋ. ಫೋರ್ಸ್ ಟು ಸ್ಲೀಪ್ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಅಲ್ವಾ? ಒತ್ತಾಯ ಪೂರ್ವಕವಾಗಿ ಆತನನ್ನ ಆಫೀಸ್ ರೂಮ್ ಅಲ್ಲಿ ಒಬ್ಬನೇ ಮಲಗಿಸಿದ್ದಾರೆ. ಆತನಿಗೆ ಭಯ ಆಗಿತ್ತು. ಸೊ ಅಂತ ಸಂದರ್ಭದಲ್ಲಿ ಆತ ಏನ್ ಬಯಸ್ತಾ ಇದ್ದಾನೆ ಇಲ್ಲಿ? ಆತ ಈ ಟೈಗರ್ ಆ ಬಾಯ್ ಅನ್ನ ಉಳಿಸದೇ ಇದ್ದಿದ್ರೆ ರಿಪೋರ್ಟ್ ಬರ್ತಾ ಇರ್ಲಿಲ್ಲ, ನ್ಯೂಸ್ ಪೇಪರ್ ಬಂದಿಲ್ಲ ಅಂದ್ರೆ ಈ ತರ ವಾದ ನಡೀತಾ ಇರ್ಲಿಲ್ಲ. ನಡೆದಿಲ್ಲ ಅಂದ್ರೆ ನಾನು ಈ ತರ ಬರ್ತಿರ್ಲಿಲ್ಲ ಒಬ್ನೇ ಮಲಗೋದಿಕ್ಕೆ. ಸೊ ಇಲ್ಲಿ ನೋಡಿ ಕ್ವಶನ್ ನೆಕ್ಸ್ಟ್ ಅದೇನೇ ಇರೋದು, ವಿವರಣೆ. ವೈ ಡಿಡ್ ಹಿ ವಿಶ್ ಸೋ? ಯಾಕೆ ಆ ತರ ವಿಶ್ ಮಾಡ್ದ? ಇಫ್ ದ ಟೈಗರ್ ಹ್ಯಾಡ್ ಕಿಲ್ಡ್ ದ ಬಾಯ್. ಟೈಗರ್ ಹ್ಯಾಡ್ ಕಿಲ್ಡ್ ದ ಬಾಯ್ ಅಂದ್ರೆ ಟೈಗರ್, ಹುಲಿ ಆ ಹುಡುಗನನ್ನ ಸಾಯಿಸಿದ್ದಿದ್ರೆ, ದೇರ್ ವುಡ್ ಬಿ ನೋ ರಿಪೋರ್ಟ್ ಅಲ್ವಾ? ಅಲ್ಲಿ ರಿಪೋರ್ಟೇ ಬರ್ತಾ ಇರಲಿಲ್ಲ ನ್ಯೂಸ್ ಪೇಪರ್ ಅಲ್ಲಿ ಆನ್ ದ ಬ್ರೇವ್ ಬಾಯ್ ಅಂದ್ರೆ ಶೌರ್ಯವಂತ ಬಾಲಕನ ಬಗ್ಗೆ ಆ ತರ ರಿಪೋರ್ಟ್ ಬರ್ತಾ ಇರ್ಲಿಲ್ಲ. ಅಂಡ್ ಹಿಸ್ ಫಾದರ್ ವುಡ್ ನಾಟ್ ಹ್ಯಾವ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಅಲೋನ್. ಆತನ ತಂದೆ ಆತನನ್ನ ಒಬ್ಬನೇ ರೂಮ್ ಅಲ್ಲಿ ಮಲಗೋದಿಕ್ಕೆ ಹೇಳ್ತಾ ಇರ್ಲಿಲ್ಲ ಅನ್ನೋದು. ಓಕೆ, ಇಫ್ ದ ಟೈಗರ್ ಹ್ಯಾಡ್ ಕಿಲ್ಡ್ ದ ಬಾಯ್, there would be, would ಅಂದ್ರೆ past tense ನೋಡಿ ಇಲ್ಲಿ, there would be no report on the brave boy and his father would not have asked him to sleep alone in the office room. ಈ ತರ ರಿಪೋರ್ಟ್ ಬರ್ತಾ ಇರ್ಲಿಲ್ಲ. ಬರ್ತಾ ಇಲ್ಲ ಅಂದಿದ್ರೆ ತಾನು ಕೂಡ ಒಬ್ನೇ ಮಲಗಬೇಕಾಗಿರ್ಲಿಲ್ಲ.